ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಗಳೇ, ಮೊದಲಿಗೆ 6 ರಾಶಿಗಳ ಫಲಾಫಲಗಳು ಹೇಗಿದೆ, ಗ್ರಹಗಳ ಪ್ರಭಾವ ಈ ರಾಶಿಗಳ ಮೇಲೆ ಹೇಗಿದೆ ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಬುಧ ಇರತಕ್ಕಂಥದ್ದು, ವೃಷಭ ರಾಶಿಯಲ್ಲಿ ರವಿ, ಗುರು ಹಾಗೂ ಶುಕ್ರರ ಯುತಿಯನ್ನು ನೋಡ್ತಾ ಇದ್ವಿ. ಕನ್ಯಾ ರಾಶಿಯಲ್ಲಿ ಕೇತುವಿನ ಜೊತೆಗೆ ದಿವಸ ಮಾಂದ್ಯಬುಧಿಯಾಗಿದೆ. ಚಂದ್ರ ಇರತಕ್ಕಂಥದ್ದು ಧನುಸ್ಸು ರಾಶಿಯಲ್ಲಿ, ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನ ರಾಶಿಯಲ್ಲಿ ಕುಜ ಹಾಗೂ ರಾಹು ಯುತಿಯನ್ನು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಇವತ್ತು ಮಾಂದಿ ಷಷ್ಠದಲ್ಲಿದೆ, ಹೀಗಾಗಿ ಏಟು ಬೀಳೋದು, ಪೆಟ್ಟಾಗೋದು, ಇಂಥದ್ದೊಂದು ತುಂಬ ಹುಷಾರಾಗಿ ಓಡಾಡಿ. ನೀವು ಪ್ರಯಾಣ ಮಾಡುವ ಸಂದರ್ಭದಲ್ಲಾಗಬಹುದು ಅಥವಾ ಇನ್ನೇನೋ ಹೊಲ ಗದ್ದೆಗಳಲ್ಲಿ ಓಡಾಡುವಾಗ ಇನ್ನೆಲ್ಲೋ ಈ ಥರದ್ದು ಹುಷಾರು. ಈ ದಿವಸ ಒಂದು ದೇವತಾ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗಿ ಅಂಥದ್ದೊಂದು ಸಮಾಧಾನ ಸಿಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ತಂದೆ ಮಕ್ಕಳಲ್ಲಿ ಸಾಮರಸ್ಯ ತುಂಬ ಚೆನ್ನಾಗಿರುತ್ತದೆ, ಅನುಕೂಲಕರವಾಗಿದೆ. ಒಳ್ಳೆಯ ಫಲವೂ ಹೆಚ್ಚಾಗಿದೆ, ಆತಂಕ ಬೇಡ. ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ. ಈ ದಿವಸ ಪ್ರಾರ್ಥನೆಗೆ ಸುಬ್ರಹ್ಮಣ್ಯ ಕವಚವನ್ನು ತಪ್ಪದೇ ಕೇಳಿಸ್ಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ಲಾಭ ಇದೆ, ಚೆನ್ನಾಗಿದೆ. ಈ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ. ಸಿವಿಲ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಕನ್ಸ್ಟ್ರಕ್ಷನ್ ಫೀಲ್ಡ್ವರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಇನ್ನು ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿದ್ದಾನೆ ಚಂದ್ರ, ಸ್ವಲ್ಪ ನಷ್ಟವೂ ಇದೆ. ಸ್ತ್ರೀಯರಿಗೆ ನಷ್ಟ ಫಲ ಅನ್ನೋದನ್ನು ಸೂಚಿಸ್ತಾ ಇದೆ. ಇನ್ನು ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಮಾಂದ್ಯವುದಿಯಾದರೆ ಬುದ್ಧಿ ಗೊಂದಲಕ್ಕೊಳಗಾಗುತ್ತೆ, ದ್ವಂದ್ವತೆ ಬರುತ್ತೆ. ಹೀಗಾಗಿ ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ಲಲಿತಾ ಪರಮೇಶ್ವರಿ ಮಂತ್ರ ಇದನ್ನು ಹೇಳ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಇದೆ, ಚೆನ್ನಾಗಿದೆ, ಆತಂಕ ಬೇಡ. ನಿಮ್ಮ ರಾಶಿಯಿಂದ ಚಂದ್ರ ಸಪ್ತಮದಲ್ಲಿದ್ದಾಗ ನೋಡಿ, ಸಂಗಾತಿಯಿಂದ ತುಂಬ ಸಹಕಾರ ಉಂಟಾಗುತ್ತೆ. ಯಾವುದೇ ತೊಡಕುಗಳು, ಏರುಪೇರಿಲ್ಲ. ನೀವು ಮಾತಾಡಿದ್ದಕ್ಕೆಲ್ಲ ಆಯಿತು ಓಕೆ, ಹೀಗೆ ಒಂದು ಸಮ್ಮತಿಯ ಉತ್ತರ ಸಿಕ್ಬಿಟ್ರೆ ಅದೇ ದೊಡ್ಡ ಸಮಾಧಾನ. ಆ ಥರ ಅನುಕೂಲ ಇದೆ. ಆದರೆ ಫ್ರೆಂಡ್ಸ್ ವಿಚಾರದಲ್ಲಿ ಹಾಗಿಲ್ಲ. ಈ ದಿವಸ ನಿಮಗೆ ಫ್ರೆಂಡ್ಸು ಕಂಟಕರಾಗಿಬಿಡ್ತಾರೆ. ಯಾಕಾದರೂ ಅವನ ಜೊತೆಗೆ ಹೋದ್ನು, ಯಾಕಾದರೂ ಆಕೆ ಜೊತೆಗೆ ಹೋದ್ನು, ಹೀಗಾಗಿಬಿಡುತ್ತೆ. ಸ್ವಲ್ಪ ಹುಷಾರು. ಅದರಲ್ಲೂ ವಿಹಾರ ಇತ್ಯಾದಿ ಉದ್ಯಾನ ಇಂಥ ಕಡೆ ತಿರುಗಾಡಿದ್ರೆ ಬಹಳ ಕಷ್ಟ ಈ ದಿವಸ. ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಬುದ್ಧಿ ಸ್ಥಿರವಾಗುತ್ತೆ, ಸರಿ ಹೋಗುತ್ತೆ. ಇನ್ನು ಕರ್ಕಟಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ವೃತ್ತಿ ಸ್ಥಳ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಹೀಗಾಗಿ ವೃತ್ತಿಯಲ್ಲಿ ಅನುಕೂಲ, ಸಹಕಾರ ಸಿಗುತ್ತೆ ಸಹೋದ್ಯೋಗಿಗಳಿಂದ. ಇನ್ನು ಜೊತೆಗೆ ಲಾಭವೂ ಇದೆ, ಈ ದಿವಸ ಲಾಭದಾಯಕವಾಗಿದೆ. ಸ್ವಲ್ಪ ಮಟ್ಟಿಗೆ ಸ್ತ್ರೀಯರಿಗೆ ಸ್ವಲ್ಪ ಸಾಲ ಬಾಧೆ ಸೂಚಿಸ್ತಾ ಇದೆ, ಹುಷಾರು. ಅಲ್ಲಿ ಇಲ್ಲಿ ಕೈಗಡ ಅಂತಾರಲ್ಲ, ಅದು ಬೇಡ. ಹಳ್ಳಿಗಳಲ್ಲಿ ಕೆಲವೊಮ್ಮೆ ಕಷ್ಟವಾಗುತ್ತೆ, ಯಾವುದೋ ಒಂದು ಸಂದರ್ಭದಲ್ಲಿ ಹಣ ಬೇಕಾಗುತ್ತೆ, ಅದು ನಿಮಗೆ ಇಬ್ಬಂದಿ ಮಾಡಬಹುದು. ಈ ದಿವಸ ಸ್ವಲ್ಪ ಹುಷಾರು. ಪ್ರಾರ್ಥನೆಗೆ ದಿವಸ ನೋಡಿ, ಅಮ್ಮನವರ ಸನ್ನಿಧಾನಕ್ಕೆ ಅಭಿಷೇಕ ಮಾಡಿಸಿ, ಸ್ವಲ್ಪ ನಿರಾಳವಾಗುತ್ತೆ, ಸ್ವಲ್ಪ ಸಂದರ್ಭಗಳು ಸರಿ ಹೋಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ನೋಡಿ, ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಮಾಂದ್ಯವುದಿಯಾಗಿದೆ. ಇದು ಆಹಾರ ವ್ಯತ್ಯಾಸ ಮಾಡುತ್ತೆ. ಅತಿಯಾದ ಖಾರ ಸೇವನೆ, ಅದರಿಂದ ತೊಂದರೆ ಈ ಥರದ್ದು ಸೂಚಿಸ್ತಾ ಇದೆ. ಕಠಿಣ ಕೋಪ ಬರುತ್ತೆ. ಒರಟು ಮಾತು ಅಂತೀವಲ್ಲ, ಈ ವಾಕ್ಪಾರುಷ್ಯ ಅಂತಾರೆ, ಅದನ್ನು ಇದು ಒಳ್ಳೆಯದಲ್ಲ. ಸಮಾಧಾನ ಇರಲಿ. ಜೊತೆಗೆ ಈ ದಿವಸ ಮಕ್ಕಳಿಂದ ಅನುಕೂಲ ಇದೆ, ಬುದ್ಧಿಯ ಅನುಕೂಲತೆಯೂ ಇದೆ, ಉತ್ತಮವಾಗುತ್ತೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಹೆಚ್ಚಿನ ಅನುಕೂಲವೂ ಇದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ, ಅದು ತುಂಬ ಸಹಾಯವಾಗುತ್ತೆ. ಸರಸ್ವತಿ ಪ್ರಾರ್ಥನೆ ಎರಡೂ ಮಾಡಿ. ಕನ್ಯಾ ರಾಶಿಯವರಿಗೆ ದಿವಸ ಆರೋಗ್ಯ ವ್ಯತ್ಯಾಸ ಇದೆ, ವೃತ್ತಿಯಲ್ಲೂ ಸ್ವಲ್ಪ ತೊಡಕಿದೆ, ಸ್ವಲ್ಪ ಹುಷಾರಾಗಿರಿ. ಕುಜನ ದೃಷ್ಟಿ ನಿಮ್ಮ ರಾಶಿ ಮೇಲೂ ಬೀಳುತ್ತೆ, ವೃತ್ತಿ ಮೇಲೂ ಬೀಳುತ್ತೆ. ಹೀಗಾಗಿ ಸ್ವಲ್ಪ ಹುಷಾರು. ಹಣಕಾಸಿನ ಮೇಲೂ ಬೀಳುತ್ತೆ. ಹೀಗಾಗಿ ಹಣ, ಉದ್ಯೋಗ ಹಾಗೂ ಆರೋಗ್ಯ ಇವುಗಳ ವಿಚಾರದಲ್ಲಿ ಜಾಗೃತಿ ಬೇಕು. ಇನ್ನು ಈ ದಿವಸ ಬಂಧು ಮಿತ್ರರ ಸಹಾಯ ತುಂಬ ಚೆನ್ನಾಗಿದೆ, ಅವರಿಂದ ಲಾಭ ಇದೆ. ನೋಡಿ, ಸ್ನೇಹಿತರ ಜೊತೆಗೆ ಈ ದಿವಸ ನೀವು ಹೋದರೆ ಯಾವುದೇ ಪ್ರಮಾದ ಇಲ್ಲ. ಬಂಧುಗಳ ಜೊತೆಗೆ ಹರಟೆ ಏನಾದರೂ, ಕೆಲವೊಮ್ಮೆ ಏನಾಗುತ್ತೆ, ಗಡಿ ದಾಟಿ ಬೈಸ್ಕೊಂಡ್ಬಿಡ್ತಾರೆ. ಕೆಲವೊಮ್ಮೆ ಗಡಿಗಿಂತ ಹ್ರಸ್ವವಾಗಿ ಬೈದರೂ ಪ್ರಮಾದವೇ ಆಗಿಬಿಡುತ್ತೆ. ಈ ದಿವಸ ಹಾಗಿಲ್ಲ, ಚೆನ್ನಾಗಿದೆ. ಹೀಗಾಗಿ ನಿರಾಳವಾಗಿರಬಹುದು. ಪ್ರಾರ್ಥನೆ ಈ ದಿವಸ ನರಸಿಂಹ ಪ್ರಾರ್ಥನೆ, ಅದು ತುಂಬ ಸಹಾಯವಾಗುತ್ತೆ, ಮಾಡಿ. ಇನ್ನುಳಿದ 6 ರಾಶಿಗಳ ಬಗ್ಗೆ ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.